Hello all, I welcome you all to Lotus Spirituality channel. ಹರೇ ಕೃಷ್ಣ. ಸೊ ಗೈಸ್, ಇವತ್ತು ಏನು ರೀಡಿಂಗ್ ಅಂದರೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಏನು ಇಷ್ಟ, ನಿಮ್ಮಲ್ಲಿ ನಿಮ್ಮ ಪರ್ಸನ್ಗೆ ಏನು ತುಂಬ ಇಷ್ಟ ಅನ್ನೋದು ಟಾಪಿಕ್ ಮೇಲೆ ರೀಡಿಂಗ್ ಮಾಡ್ತಾ ಇರೋದು. ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ರೀಡಿಂಗ್. ಓಕೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಪರ್ಸನ್ಗೂ ಬಗ್ಗೆನೂ ನೀವು ಒಂದು ಸ್ವಲ್ಪ ತಿಳ್ಕೊಬೋದು. ಅವರಿಗೆ ನಿಮ್ಮಲ್ಲಿ ಯಾವ ಗುಣಗಳು ಇಷ್ಟ ಆಗುತ್ತೆ ಅನ್ನೋದು ನಿಮಗೆ ಸ್ವಲ್ಪ ತಿಳ್ಕೊಬೋದು ನೀವು. ಓಕೆ, ಇಲ್ಲಿ 3 ಪೈಲ್ ಇದೆ. ನೈಟ್ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್. 3 ಕೂಡ ಆ್ಯಕ್ಷನ್ ತೊಗೊಳೋ ಅಂಥ ಕಾರ್ಡ್ಸು. ಸೊ ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೋಬೇಡಿ. ಜಸ್ಟ್ ನೀವು ನಿಮ್ಗೆ ಯಾವ್ದು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೇನೋ, ತುಂಬ ನಿಮಗೆ ಯಾವುದು ಇಷ್ಟ ಆಗ್ತಾ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಪೈಲ್ ಇದೆ. ನಿಮಗೆ ಪೈಲ್ ಸೆಲೆಕ್ಷನ್ ಮಾಡಿದ್ರೆ ಡಿಫಿಕಲ್ಟ್ ಆದರೆ ಚಿಟ್ಸಲ್ಲಿ 1 2 3 ಬರೆದು ಒಂದು ಚಿಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್ ಅನ್ನೋದು ಗೊತ್ತಾಗುತ್ತೆ. ಪಿಕ್ ಕಾರ್ಡ್ ರೀಡಿಂಗ್ ಮಾಡ್ತಾ ಇರೋದು. ಓಕೆ, ಐ ಹೋಪ್ ನೀವೀಗ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಕಾರ್ಡ್ ನೈಟ್ ಆಫ್ ಕಪ್ಸ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ. ಓಕೆ ಗೈಸ್, ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ. ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಒರೇಕಲ್. ಮದರ್ ಅರ್ತ್. ನೀವು ತುಂಬ ಗರ್ಲಿಯಾಗಿ ಏನಿರ್ತೀರಲ್ವ, ಅದು ಅಂದರೆ ಅವ್ರಿಗೆ ತುಂಬ ಇಷ್ಟ. ನೀವು ಪಿಂಕ್ ಡ್ರೆಸ್ ಹಾಕೊಳ್ಳೋದು, ಬ್ಲೂ ಡ್ರೆಸ್ ಹಾಕೊಳ್ಳೋದು ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತು ನೀವು ತುಂಬ ಸ್ಪಿರಿಚುವಲ್ ಇದ್ದೀರಾ, ತುಂಬ ಗುಡ್ ಇದ್ದೀರಾ, ನೀವು ನೋಡೋಕ್ಕೂ ಬ್ಯೂಟಿಫುಲ್ ಇದ್ದೀರಾ. ಓಕೆ, ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಪರ್ಸನ್ ತಿಳ್ಕೊತಾ ಇರೋದು. ಓಕೆ, ಅವ್ರಿಗೇನು ಇಷ್ಟ ಇದೆಯೋ ಅದನ್ನು ಹೇಳ್ತಾ ಇರೋದಲ್ವ. ಸರ್ಪ್ರೈಸ್ ಕೊಡ್ತೀರಾ ನೀವು ನಿಮ್ಮ ಪರ್ಸನ್ಗೆ. ತುಂಬ ನರ್ಚರ್ ಮಾಡ್ತೀರಾ ನೀವು, ಪ್ಯಾಂಪರ್ ಮಾಡ್ತೀರಾ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತು ನೀವು ತುಂಬ ಸ್ಪಿರಿಚುವಲ್ ಇದ್ದೀರಾ. ಓಕೆ ಗೈಸ್, ನಿಮಗೆ ಮದರ್ ಮೇರಿ, ಮದರ್ ಅರ್ತ್, ಹರ್ಮಿಟ್, ಓಕೆ, ಎಲ್ಲ ಸ್ಪಿರಿಚುವಲ್ ಕಾರ್ಡ್ಸ್ ಬರ್ತಾ ಇದೆ. ಸ್ಪಿರಿಚುವಲಿ ತುಂಬ ನೀವು ಗ್ರೋ ಆಗ್ತಾ ಇದ್ದೀರಾ. ಓಕೆ, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸ್ಪಿರಿಚುವಲಿ ತುಂಬ ಗ್ರೋ ಆಗ್ತಾ ಇದ್ದೀರಾ. ಫ್ರೀಡಮ್. ಓಕೆ, ನೀವು ಇವರಿಗೆ ಲಿಬ್ರೇಷನ್ ಕೊಡ್ತೀರಾ, ಫ್ರೀಡಮ್ ಕೊಡ್ತೀರಾ. ನೀವು ಇವರಿಗೆ ಕಟ್ ಹಾಕೋದಿಲ್ಲ, ತುಂಬ ಓವರ್ ಪೊಸೆಸಿವ್ನೆಸ್ನ ನೀವು ತೋರಿಸೋದಿಲ್ಲ ಇವರಿಗೆ. ಅದು ತುಂಬ ಇಷ್ಟ ಆಗುತ್ತೆ. ನೀವು ಇವರಿಗೆ ಫ್ರೀಡಮ್ ಕೊಡ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ಮತ್ತು ನಿಮ್ಮ ಪರ್ಸನ್ಗೆ ನಿಮಗೆ ತುಂಬ ಪೇಷನ್ಸ್ ಇದೆ. ನೀವು ತುಂಬ ಪೇಷನ್ಸ್ ನೀವು ಯಾವಾಗಲೂ ಮೇಂಟೈನ್ ಮಾಡ್ತೀರಾ. ನಿಮ್ಮಲ್ಲಿ ಪೇಷನ್ಸ್ ಇದೆ, ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಮದರ್ನ ಕ್ವಾಲಿಟಿ ಇದೆ ನಿಮ್ಮಲ್ಲಿ. ಅರ್ಥ ಮಾಡ್ಕೊತೀರಾ. ತುಂಬ ಕೇರಿಂಗ್, ಲವಿಂಗ್, ಸ್ವೀಟ್ ಗೆಸ್ಚರ್ಸ್ ನಿಮ್ಮದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಗರ್ಲಿ ಟೈಪ್ ಏನು ಎಸ್ಪೆಷಲಿ ಗರ್ಲ್ಸ್ ನೋಡ್ತಾ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಅಕಸ್ಮಾತ್ ಹುಡುಗ ಆಗಿದ್ದರೆ ನೀವು ಹುಡುಗ ಆಗಿದ್ರೂ ನೀವು ತುಂಬ ಸಾಫ್ಟ್ ಇದ್ದೀರಾ, ಕೇರಿಂಗ್ ಇದ್ದೀರಾ, ಈ ರೀತಿ ಅನಿಸುತ್ತೆ ನಿಮ್ಮ ಪರ್ಸನಿಗೆ. ಓಕೆ, ಮತ್ತು ನಿಮ್ಮಲ್ಲಿ ಅದೇನು ಫೆಮೈನ್ ಗುಣಗಳಿದೆನೋ ಅದು ಅವ್ರಿಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮಗೆ ಯಾವುದಾದ್ರೂ ದೈವಿ ಫೇವ್ರೆಟ್ ಗಾಡ್ ಇರ್ಬೋದು. ಓಕೆ ಗೈಸ್, ಸೊ ಅವರಿಗದು ಗೊತ್ತಿರ್ಬೋದು. ನೀವು ತುಂಬ ಸ್ಪಿರಿಚುವಲ್ ಇದ್ದೀರಾ, ಈ ರೀತಿ ಅವ್ರು ಅನ್ಕೊತಾರೆ. ಡಿವೈನ್ನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ. ನೀವು ಮೆಡಿಟೇಷನ್ ಮಾಡ್ತಾ ಇರ್ಬೋದು, ನೀವು ಗುಡ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡ್ಕೊಂಡಿರ್ಬೋದು, ನೀವು ಎಕ್ಸಸೈಸ್ ಮಾಡ್ತಾ ಇರ್ಬೋದು. ಸೊ ಅವರಿಗೆ ನೀವು ಈ ಥರ ಫಿಟ್ಟಾಗಿರೋದು, ಸೊ ಇದು ಎಲ್ಲ ಅವರಿಗೆ ನಿಮ್ಮ ಪರ್ಸನ್ಗೆ ಇಷ್ಟ ಆಗುತ್ತೆ. ಮತ್ತು ನೀವು ಅವರಿಗೆ ಸಣ್ಣ ಸರ್ಪ್ರೈಸಸ್ ಏನು ಕೊಡ್ತೀರಾ ಅಲ್ವಾ, ಗಿಫ್ಟ್ಸ್ ಏನು ಕೊಡ್ತೀರಾ. ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಏನೇ ಮಾಡಿದ್ರೂ ಅವರಿಗದು ಸರ್ಪ್ರೈಸೇ. ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಅವ್ರಿಗೆ ಜಸ್ಟ್ ಒಂದು ಸ್ಮಾಲ್ ಹಲೋ ಅಂತ ಕಳಿಸಿದ್ರು ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ, ಅದು ಅವರಿಗೆ ತುಂಬ ಖುಷಿ ಕೊಡುತ್ತೆ. ನೀವು ಮಾಡೋ ಸ್ಮಾಲ್ ಥಿಂಗ್ಸ್ ಕೂಡ ಅವರಿಗೆ ತುಂಬ ಖುಷಿ ಕೊಡುತ್ತೆ ನಿಮ್ಮ ಪರ್ಸನಿಗೆ. ಮತ್ತು ಅವರಿಗೆ ತುಂಬ ನೀವು ಕಟ್ ಹಾಕೋಲ್ಲ, ಅಥವಾ ನೀವು ತುಂಬ ಅವರಿಗೆ ಕಂಟ್ರೋಲ್ ಮಾಡೋದಿಲ್ಲ. ಅವರಿಗೆ ಫ್ರೀಯಾಗಿ ಇರಲಿಕ್ಕೆ ನೀವು ಬಿಡ್ತೀರಾ. ಸೊ ಇದೆಲ್ಲ ಕ್ವಾಲಿಟೀಸ್ ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಗೈಸ್. ಪೈಲ್ 1. ಓಕೆ, ಇನ್ನೂ ಹೇಳೋದಾದರೆ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಯಾವಾಗಲೂ
ಹೊಸ ನಾಲೆಡ್ಜನ್ನ ಗೇನ್ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ, ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀರ, ಯಾರಿಗೇನು ನಾನು ಸಜೆಷನ್ ಕೊಡ್ಬೋದು, ಯಾರಿಗೇನು ನಾನು ಯಾರಿಂದ ಏನು ನಾಲೆಡ್ಜನ್ನ ನಾನು ಗೇನ್ ಮಾಡ್ಕೋಬೋದು, ಈ ರೀತಿ ನೀವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಲ್ಲ. ಸೊ ನೀವು ಬುಕ್ಸ್ ಓದ್ತಾ ಇರ್ಬೋದು, ನಾವೆಲ್ಸ್ ಓದ್ತಾ ಇರ್ಬೋದು, ನೀವು ಏನೇ ಮಾಡಿದ್ರೂ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ತುಂಬ ಒಂದು ಜ್ಞಾನದ ಭಂಡಾರ. ಸೊ ಈ ಥರ ಅವ್ರು ನಿಮ್ಗೆ ನೋಡ್ತಾರೆ ಅಷ್ಟೇ ಅಲ್ಲ, ನೀವು ತುಂಬ ಅಟ್ರಾಕ್ಟಿವ್ ಇದ್ದೀರಾ, ಮತ್ತು ನೀವು ನಿಮ್ಮ ಬಾಡಿನೂ ಚೆನ್ನಾಗಿ ಕೇರ್ ಮಾಡ್ತೀರಾ, ಹೀಗೆ ನಿಮ್ಮ ಪರ್ಸನ್ಗೆ ಅನಿಸುತ್ತೆ. ಮತ್ತು ಅವ್ರಿಗೇನಾದರೂ ಅಡ್ವೈಸಸ್ ಬೇಕಿದ್ದರೆ ಅವ್ರು ನಿಮ್ಮ ಹತ್ರ ಕೇಳ್ತಾರೆ, ಯಾಕಂದರೆ ಅವರೊಂದು ಬ್ಯಾಡ್ ಡಿಸಿಷನ್ ಮೇಕರ್. ಇದು ನೀವಿರ್ಬೋದು ಅಥವಾ ಅವರಿರ್ಬೋದು, ನಿಮಗೂ ಅಟ್ ಟೈಮ್ಸ್ ಕೆಲವು ಟೈಮಲ್ಲಿ ನಿಮಗೂ ಡಿಸಿಷನ್ಸ್ ತೊಗೊಳಕ್ಕೆ ಬರೋದಿಲ್ಲ. ಏನು ಡಿಸಿಷನ್ಸ್ ತೊಗೋಬೇಕು ಅಂತಲೇ ಗೊತ್ತಾಗೋದಿಲ್ಲ ನಿಮಗೆ, ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ ನೀವು. ಆವಾಗ ನೀವು ಅದೇನು ಒದ್ದಾಡ್ತಿರಲ್ಲ, ಅದು ಕೂಡ ಅವ್ರಿಗೆ ಕ್ಯೂಟ್ ಅನಿಸುತ್ತೆ. ಓಕೆ, ನೀವು ಈವ್ನಿಂಗ್ ಪರ್ಸನ್ ಇದ್ದೀರಾ ನೀವು. ಓಕೆ, ಈವ್ನಿಂಗ್ ಪರ್ಸನ್ ಅಂದರೆ ನಿಮಗೆ ಸಂಜೆ ಹೊತ್ತು ತುಂಬ ಇಷ್ಟ ಆಗ್ಬೋದು, ಸಂಧ್ಯಾಕಾಲ ನಿಮಗೆ ಇಷ್ಟ ಆಗ್ಬೋದು. ದಿ ಹೆರೋಫೆಂಟ್ ಇದೂ ಅಷ್ಟೇ, ತುಂಬ ನೀವು ರೆಸ್ಪೆಕ್ಟಬಲ್ ಪರ್ಸನ್ ಇದ್ದೀರಾ, ನೀವು ತುಂಬ ರೆಸ್ಪೆಕ್ಟಬಲ್ ಪರ್ಸನ್ ಇದ್ದೀರಾ, ಎಲ್ಲರಿಗೂ ಹೆಲ್ಪ್ ಮಾಡ್ತೀರಾ. ಇವರಿಗಷ್ಟೇ ಅಲ್ಲ, ನೀವು ಬೇರೆಯವರಿಗೂ ಹೆಲ್ಪ್ ಮಾಡ್ತೀರಾ, ನಿಮ್ಮ ಹೆಲ್ಪಿಂಗ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ, ನೀವೆಲ್ಲರಿಗೂ ಕೇರ್ ಮಾಡ್ತೀರಾ. ಅಷ್ಟೇ ಅಲ್ಲ, ನೀವು ಹೇಳಿದಂಗೆ ಬೇರೆಯವ್ರು ಕೂಡ ಕೇಳ್ತಾರೆ, ಮತ್ತು ನೀವು ರಿಲೇಷನ್ಶಿಪ್ಪಲ್ಲೂ ತುಂಬ ಲಾಯಲ್ ಆಗಿ ತುಂಬ ಹಾನೆಸ್ಟಾಗಿ ಇರ್ತೀರಾ. ಏನೇ ಹೇಳೋದಿದ್ರು ಡೈರೆಕ್ಟಾಗಿ ಅರ್ಥ ಆಗೋ ರೀತಿ ಹೇಳ್ತೀರಾ, ಸಿಡುಕೋದು ಇಲ್ಲ, ಅಷ್ಟೊಂದು ಶಾಂತಿ ಸಮಾಧಾನ ಇರುತ್ತೆ. ಮತ್ತು ನೀವು ತುಂಬ ಸಾಫ್ಟು, ಕೇರಿಂಗು, ನರ್ಚರಿಂಗ್ ಇದ್ದೀರಾ, ನೀವು ಅಷ್ಟು ಹಾರ್ಶ್ ಇಲ್ಲ. ಓಕೆ, ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಿಮ್ಮ ಪರ್ಸನಿಗೆ ಈ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ ಗೈಸ್. ಓಕೆ, ಕಂಗ್ರ್ಯಾಚುಲೇಷನ್, ನನಗೂ ತುಂಬ ಇಷ್ಟ ಆಗ್ತಾಯಿದೆ ಈ ಕ್ವಾಲಿಟಿ ನಿಮ್ಮದು. ಓಕೆ, ವೆರಿ ಮಚ್ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇದೆ, ನೀವು ತುಂಬ ಫೇರ್ ಇದ್ದೀರಾ, ಹೀಗೆ ಅನಿಸುತ್ತೆ ನಿಮ್ಮ ಪರ್ಸನ್ಗೆ, ನೀವು ಫೇರ್ ಇದ್ದೀರಾ ಅಂತ ಅನಿಸುತ್ತೆ. ಮತ್ತಿನ್ನು ಸ್ವಲ್ಪ ಜನ ನೀವು ವೀಟಿಶ್ ಕಲರ್ ಕೂಡ ಇದ್ದೀರಾ, ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡವರು. ಮತ್ತಷ್ಟೇ ಸ್ಪಿರಿಚುವಲ್ ಇದ್ದೀರಾ, ಅಷ್ಟೇ ಇಮೋಷ್ನಲಿ ಬ್ಯಾಲೆನ್ಸ್ಡ್ ಇದ್ದೀರಾ, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅಟ್ ಟೈಮ್ಸ್ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿ ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗೋದಿಲ್ಲ, ಏನು ಡಿಸಿಷನ್ ತೊಗೋಬೇಕು ಅಂತ. ಅದನ್ನು ನೀವು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ತೀರಾ, ಹೇಗೆ ನಿಮಗೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು, ಹೇಗೆ ಡಿಸಿಷನ್ಸ್ನ ತೊಗೋಬೋದು, ಈ ಥರದ್ದೆಲ್ಲ ನೀವೇ ಕಲಿತೀರಲ್ಲ. ಸೊ ನಿಮ್ಮ ಪರ್ಸನಿಗೆ ಇದೆಲ್ಲ ತುಂಬ ಅಟ್ರಾಕ್ಟ್ ಆಗುತ್ತೆ ಗೈಸ್. ಓಕೆ, ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಯಾರು, ನೈಟ್ ಆಫ್ ಕಪ್ಸ್, ಇದು ನಿಮಗೆ ರೀಡಿಂಗ್ ಆಗಿತ್ತು. ನಿಮಗೆ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ ಪೈಲ್ 2, ಯಾರು ನೈಟ್ ಆಫ್ ಪೆಂಟಿಕಲ್ಸ್ ಸೆಲೆಕ್ಟ್ ಮಾಡಿದ್ದೀರಾ, ನೋಡೋಣ ನಿಮಗೆ ಏನು ಬರುತ್ತೆ. ನಿಮ್ಮ ಪರ್ಸನ್ ನಿಮ್ಮಲ್ಲಿ ಯಾವ ಒಂದು ಲಕ್ಷಣ, ಗುಣಗಳು ಅಥವಾ ನೇಚರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಇಷ್ಟಪಡ್ತಾರೆ, ಯಾವುದರಿಂದ ಅವ್ರು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ನೋಡೋಣ. ಓಕೆ, ಕಾರ್ಡ್ಸ್ ಎಲ್ಲ ಶಫಲ್ ಮಾಡಿದ್ದೀರಿ, ನೀವು ನೋಡ್ತಾ ಇರ್ಬೋದು. ಲಾರ್ಡ್, ಓಕೆ, ನೀವು ಒಬ್ಬೊಂದು ಕಿಂಗ್, ನೀವು ಯಾರ ಮೇಲೂ ಡಿಪೆಂಡೆಂಟ್ ಇರೋದಿಲ್ಲ, ತುಂಬ ಇಂಡಿಪೆಂಡೆಂಟ್ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸುತ್ತೆ. ಸೊ ಆ ಕ್ವಾಲಿಟಿ ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ. ಮೂನ್ ಬಂದಿದೆ, ನೀವು ಕೂಡ ಸಾಫ್ಟ್ ಇದ್ದೀರಾ, ಹಾರ್ಶ್ ಇಲ್ಲ, ಬಟ್ ಅಟ್ ಟೈಮ್ಸ್ ನೀವು ಕ್ರಿಟಿಕಲ್ ಡಿಸಿಷನ್ಸ್ನ ಕೂಡ ಟ್ಯಾಕಲ್ ಮಾಡ್ತೀರಾ, ಬಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿ ಇರುತ್ತೆ ನಿಮಗೂ. ನೀವು ಅಷ್ಟು ಜಾಯಲ್ ಇದ್ದೀರಾ ಪರ್ಸನ್, ನೀವು ತುಂಬ ಫ್ರೆಂಡ್ಲಿ ಇದ್ದೀರಾ, ಅಟ್ರಾಕ್ಟಿವ್ ಇದ್ದೀರಾ, ಫೇರ್ ಇದ್ದೀರಾ. ಇನ್ನು ಸ್ವಲ್ಪ ಜನ ನೀವು ಡಸ್ಕಿ ಕಲರ್ ಇದ್ದೀರಾ. ಓಕೆ, ಸ್ಟ್ಯಾಗ್, ನೀವು ಬೇರೆಯವ್ರಿಗೆ ತುಂಬ ನಂಬ್ತೀರಾ. ಓಕೆ, ಇಂಥ ಪರ್ಸನ್ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸುತ್ತಾ ಇದೆ. ಮ್ಯಾಜಿಕ್, ನಿಮ್ಮಲ್ಲೇನೋ ಮ್ಯಾಜಿಕ್ ಇದೆ, ಅವರಿಗದು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ನೋಡಿ, ಮ್ಯಾಜಿಕ್ ಕಾರ್ಡ್ ಬಂದಿದೆ. ಹೋಪ್, ನೀವು ಯಾವಾಗಲೂ ಹೋಪ್ ಕಳ್ಕೊಳ್ಳೋದಿಲ್ಲ, ಎಷ್ಟು ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಅದನ್ನು ಟ್ಯಾಕಲ್ ಮಾಡ್ತೀರಾ, ಏನಾದರೂ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀರಾ, ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀರಾ, ಏನಾದರೂ ಒಂದು ವೇನ, ಒಂದು ದಾರಿನ ಹುಡುಕ್ತೀರಾ. ಕ್ವೀನ್ ಥರ ಇದ್ದೀರಾ ನೀವು, ಒಂದು ಕಿಂಗ್ ಮತ್ತು ಕ್ವೀನ್ ಕಾರ್ಡ್ಸ್ ಬಂದಿದೆ. ತುಂಬ ನೀವು ಪರ್ಸನ್ ಒಂಥರ ಹೇಗೆ ಅಂದರೆ ಇಂಡಿಪೆಂಡೆಂಟ್ ಆಗಿ, ನೀವೇ ಕರಿಯರಲ್ಲೂ ಕೂಡ, ಇಮೋಷ್ನಲಿ ಕೂಡ
ನಿಮ್ಮನ್ನು ನೀವು ಸಂಭಾಳಿಸ್ತೀರಾ, ನೀವು ಯಾರ ಮೇಲೂ ನೀವು ಡಿಪೆಂಡೆಂಟ್ ಇರೋದಿಲ್ಲ ಹೀಗೆ ಅನಿಸುತ್ತೆ. ಮತ್ತು ನೀವು ತುಂಬ ಇಂಟ್ಯೂಟಿವ್ ಇದ್ದೀರಾ, ನಿಮ್ಮ ಇನ್ಸ್ಟಿಂಕ್ಟ್ಸ್ನ ನೀವು ಕೇಳ್ತೀರಾ. ಒಂದೊಂದು ಸಲ ನೀವು ಮನಸ್ಸಲ್ಲಿ ಅವ್ರ ಮುಂದೆ ಇರೋ ಪರ್ಸನ್ ಸುಳ್ಳು ಹೇಳ್ತಾ ಇದ್ರು ಅದು ನಿಮ್ಮ ಇನ್ಸ್ಟಿಂಕ್ಟ್ಸಿಗೆ ಗೊತ್ತಾಗುತ್ತೆ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಿಜ ಅಲ್ಲ ಇದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಅವರಿಗೆ ಗೊತ್ತು, ನಿಮ್ಮ ಪರ್ಸನ್ಗೆ ನಿಮ್ಮ ಹತ್ರ ಇಂಟ್ಯೂಷನ್ ಪವರ್ ಇದೆ, ಇಂಟ್ಯೂಷನ್ ನಿಮ್ಮದು ಚೆನ್ನಾಗಿದೆ ಅಂತ. ಮತ್ತು ನೀವೊಂದು ಕಿಂಗ್ ಅಥವಾ ಕ್ವೀನ್ ಥರ ಇದ್ದೀರ, ನಿಮ್ಮ ಹತ್ರ ಎಲ್ಲನೂ ಇದೆ ಅಂತ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ. ಮತ್ತು ನೀವು ಟ್ರಸ್ಟ್ ಮಾಡ್ತೀರಲ್ಲ, ಮತ್ತು ನಿಮ್ಮ ಪರ್ಸನ್ನು ಕೂಡ ನಿಮಗೆ ಟ್ರಸ್ಟ್ ಮಾಡ್ಬೋದು ಅಂಥ ಪರ್ಸನ್ ಇದ್ದೀರಾ ನೀವು. ಸೊ ಇದೆಲ್ಲ ಥಿಂಗ್ಸ್ ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತೇನು ಇಷ್ಟ ಆಗುತ್ತೆ ಅಂದರೆ ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಇದೆ, ಮ್ಯಾಜಿಕ್ ಇದೆ. ಏನಂದರೆ ಅವರು ಬ್ಯಾಡ್ ಮೂಡಲ್ಲಿ ಇದ್ರೂ ಅಥವಾ ನೀವೇ ಬ್ಯಾಡ್ ಮೂಡಲ್ಲಿದ್ರೂ ಅವ್ರು ಗುಡ್ ಮೂಡಿಗೆ ಬರ್ಬೋದು, ಅಥವಾ ನೀವು ಅವ್ರಿಗೇನೋ ಒಂಥರ ಹೀಲ್ ಮಾಡ್ತೀರಾ, ಅವ್ರಿಗೆ ಖುಷಿ ಪಡಿಸ್ತೀರಾ. ನಿಮ್ಮಲ್ಲಿ ಅದೇನೋ ಜಾದು ಟೈಪ್ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ನಿಮ್ಮ ಜೊತೆಗಿದ್ದರೆ ಅವರಿಗೆ ತುಂಬ ಖುಷಿ ಆಗುತ್ತೆ, ಜಾಯ್ನೆಸ್ನ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ. ಎಕ್ಸೈಟ್ಮೆಂಟ್ ಇರುತ್ತೆ, ಎಂಥೂಸಿಯಾಸ್ಟಿಕ್ ಆಗಿರ್ತೀರ ತುಂಬ ನೀವು. ಸೊ ಈ ಪರ್ಸನ್ ನಿಮಗೆ ಈ ಥರ ಅನ್ಕೊತಾ ಇದ್ದಾರೆ. ಮತ್ತು ನೀವು ಏನಾದರೂ ಒಂದು ನೀವು ತುಂಬ ಕ್ರಿಯೇಟಿವ್ ಇದ್ದೀರಾ, ನೀವು ಡ್ಯಾನ್ಸ್ ಮಾಡ್ಬೋದು, ಆರ್ಟಿಸ್ಟ್ ಇರ್ಬೋದು ನೀವು, ಅಥವಾ ಏನಾದರೂ ಆರ್ಟ್ ಥಿಂಗ್ಸ್, ಕ್ರಾಫ್ಟು, ಪೇಂಟಿಂಗ್ಸು, ಸಿಂಗಿಂಗು, ಏನಾದರೂ ಈ ಥರದ್ದು ಏನಾದರೂ ನಿಮ್ಮದು ಕ್ರಿಯೇಟಿವ್ ಸೈಡ್ ಇದೆ ಅಲ್ಲ, ಅವರಿಗದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನೀವು ಎಷ್ಟು ಕ್ರಿಯೇಟಿವ್ ಇದ್ದಾರಲ್ಲ ಇವರು, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾರಲ್ಲ, ಸೊ ಈ ಥರ ಏನಾದರೂ ಅವರಿಗೆ ಅನಿಸುತ್ತೆ, ತುಂಬ ಅಟ್ರಾಕ್ಟ್ ಆಗ್ತಾರೆ ಅವರು. ನಿಮ್ಮ ಮತ್ತು ಹೋಪ್ ಕಳ್ಕೊಳೋದಿಲ್ಲಲ್ಲ ನೀವು, ಅದು ಕೂಡ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೀವೊಬ್ಬರು ಕ್ವೀನ್ ಥರ ಇದ್ದೀರಾ, ಕ್ವೀನ್ ಅಷ್ಟೇ ಅಲ್ಲ ಬ್ಯೂಟಿಫುಲ್ ಆಗಿದ್ದೀರಾ. ಮತ್ತು ನೀವು ಫುಲ್ ಆಫ್ ವಿಸ್ಡಮ್, ನಾಲೆಡ್ಜು ಇದೆ ನಿಮಗೆ, ಅಷ್ಟೇ ಪ್ರೀತಿಯಿಂದ ನೀವು ಎಲ್ಲರ ಜೊತೆಗೆ ಇರ್ತೀರಾ, ಪ್ರೀತಿನ ಹಂಚ್ತೀರಾ ನೀವು. ಪ್ರೀತಿ ನಿಮ್ಮಲ್ಲಿ ಇದೆ, ನೀವು ಬ್ಲೆಸ್ಡ್ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ. ಅನಿಸ್ತಾ ಇರೋದಲ್ಲ, ಅವರಿಗೆ ಇದು ಇಷ್ಟ ನಿಮ್ಮಲ್ಲಿ ಗುಣ ಇದ್ದರೂ ಇಲ್ಲದೆ ಹೋದರೂ ಅವರಿಗೆ ಈ ಗುಣ ನಿಮ್ಮಲ್ಲಿ ಕಾಣ್ತಾ ಇದೆ, ಮತ್ತು ಅವರಿಗಿದು ಇಷ್ಟ. ಓಕೆ, ಮತ್ತು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಡೀತೀರಾ, ತುಂಬ ಫಾಸ್ಟಾಗಿ ನೀವು ಮೂವ್ ಆಗೋದಿಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ಇರ್ತೀರ. ಸ್ಟೇಬಲಾಗಿ ಇರಲಿಕ್ಕೆ ನೀವೇನು ಬಯಸ್ತೀರಲ್ಲ ಅದು ನಿಮ್ಮ ಪರ್ಸನ್ಗೆ ಇಷ್ಟ ಆಗುತ್ತೆ. ನೀವೇನೇ ಡಿಸಿಷನ್ನ ತೊಗೊಂಡ್ರು ತುಂಬ ಕಾಮಾಗಿ ಸ್ಲೋಲಿ ನೀವು ಡಿಸಿಷನ್ಸ್ ತೊಗೊತೀರಾ, ಟಕ್ 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 ಅಂತ ಮಾತಾಡೋದಿಲ್ಲ ನೀವು. ನಿಮ್ಮ ಪರ್ಸನ್ಗೆ ಈ ರೀತಿ ಇರೋವಂಥ ಗುಣ ಇಷ್ಟ ಆಗುತ್ತೆ. ಓಕೆ, ನೀವಾಗ ಇದ್ರೆ ಇರ್ಬೋದು, ಇಲ್ಲದೇ ಇದ್ದರೂ ಇರ್ಬೋದು, ಬಟ್ ನೀವು ಹೀಗಿದ್ದೀರಾ ಮತ್ತು ಅವರಿಗೆ ಈ ಥರ ಇಷ್ಟ. ಓಕೆ, ನಿಮ್ಮಲ್ಲಿ ಈ ಥರ ಅವ್ರು ನೋಡ್ತಾರೆ, ಮತ್ತು ಅವರಿಗೆ ಇದು ತುಂಬ ಇಷ್ಟ ಆಗುತ್ತೆ ಕೂಡ ನಿಮ್ಮ ಮೇಲೆ. ಓಕೆ, ಮತ್ತು ದಿ ಲವರ್ಸ್ ಕಾರ್ಡ್ ಬಂದಿದೆ, 9 of Cups, ದಿ ಲವರ್ಸ್, 9 of Cups ಆ್ಯಂಡ್ 7 of Swords ಇರೋದ್ರಿಂದ ಇಲ್ಲೇನು ಬ್ಲೆಸ್ಡ್ ವಿತ್ ಲವ್ ಅಂತ ಹೇಳಿದ್ದೆ ನಾನು. ದಿ ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, ನೀವು ತುಂಬ ಒಂದು ಗುಡ್ ಲವರ್ ಇದ್ದೀರಾ, ಅಟ್ರಾಕ್ಟ್ ಮಾಡ್ತೀರಾ ತುಂಬ, ಅದು ನಿಮಗೆ ಡಿವೈನ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ನೀವೊಬ್ಬ ಗುಡ್ ಪರ್ಸನ್ ಇದ್ದೀರಾ, ಆ್ಯಸ್ ಅ ಕಪಲ್ ನೀವು ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ತುಂಬ ಎಲಿಜಿಬಲ್ ಪರ್ಸನ್ ಇದ್ದೀರಾ, ನೀವು ತುಂಬ ಚೆನ್ನಾಗಿದ್ದೀರಾ, ಅರ್ಥ ಮಾಡ್ಕೊತೀರಾ, ಅಷ್ಟೇ ಅಲ್ಲ ಅವ್ರ ನೀಡ್ಸ್ನ ಫುಲ್ಫಿಲ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ ಅವರಿಗೆ. ಮತ್ತು ನೀವು ತುಂಬ ಇಮೋಷ್ನಲ್ಲಾಗಿ ಇದ್ದೀರಾ, ನೀವು ತುಂಬ ರಿವಾರ್ಡ್ಸ್ ಇದ್ರೂ ಎಷ್ಟು ಚೆನ್ನಾಗಿದ್ದೀರಾ ನೀವು, ಮತ್ತು ಎಲ್ಲರಿಗೂ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಕಾಣ್ತೀರಾ ನೀವು. ನಾನು ಸುಪೀರಿಯರ್, ನಾನು ಇಷ್ಟೆಲ್ಲ ವಿನ್ ಆಗಿದ್ದೀನಿ ಅಥವಾ ನಾನು ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ ಅಂತ ಆ ಅಹಂಭಾವ ನಿಮ್ಮಲ್ಲಿ ಇಲ್ಲ. ಸೊ ನೀವು ಎಷ್ಟು ಡೌನ್ ಟು ಅರ್ತ್ ಇದ್ದೀರಾ, ಮತ್ತು ಎಷ್ಟು ನೀವು ಪ್ರೀತಿನ ಹಂಚ್ತೀರಾ, ಕೊಡ್ತೀರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇದೆ ನಿಮ್ಮಲ್ಲಿ. ಮತ್ತು ಎಷ್ಟು ಡಿಫಿಕಲ್ಟೀಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ, ನೀವೆಷ್ಟು ಲೋ ಎನರ್ಜಿಯಲ್ಲಿ ಇದ್ರೂ ನೀವು ಹಾರ್ಡ್ ವರ್ಕ್ ಮಾಡ್ತೀರಲ್ಲ, ಅದು ಅವ್ರಿಗೆ ಇನ್ನೂ ಇಷ್ಟ ಆಗುತ್ತೆ. ನೀವು ಲೋ ಎನರ್ಜಿಯಲ್ಲಿ ಇದ್ದೀರಾ, ನಿಮಗೆ ಹೀಲ್ ಆಗೋ ನೆಸೆಸಿಟಿ ಇದೆ, ಆದ್ರೂ ಅದು ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ, ಆದರೂ ಅದರಿಂದ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ, ಅದು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆಗ್ತಾ ಇದೆ ಗೈಸ್. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು ಪೈಲ್ 2. 9 of Pentacles ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಇದು ನಿಮಗೆ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ ಪೈಲ್ 3, ಯಾರು ನೈಟ್ ಆಫ್ ವಾಂಡ್ಸ್ ಸೆಲೆಕ್ಟ್ ಮಾಡಿದ್ದೀರಾ? ನೋಡೋಣ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಯಾವ ಒಂದು ಗುಣಗಳು ತುಂಬ ಇಷ್ಟ ಆಗುತ್ತೆ, ಯಾವ ಗುಣಗಳು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ನೋಡೋಣ.
ಶಿ ಊ ಓಕೆ, ನಿಮ್ಮಲ್ಲಿ ಒಂದು ವೈಲ್ಡ್ ಒಂದು ಸೈಡ್ ಒಂದಿದೆ, ಅಂದರೆ ನೆಗೆಟಿವ್ ಸೈಡ್ ಏನಿದೆ ಅಲ್ವಾ ನಿಮ್ಮದು, ಅದು ಕೂಡ ನಿಮ್ಮ ಪರ್ಸನ್ಗೆ ಅಟ್ರಾಕ್ಟ್ ಮಾಡ್ತಾ ಇದೆ ಗೈಸ್. ಓ ವಾವ್, ನಿಮ್ಮಲ್ಲಿ ನೀವು ನೆಗೆಟಿವಿಟಿ ಇದೆ ನಿಮ್ಮಲ್ಲಿ, ಅದು ಕೂಡ ಅವರಿಗೆ ಅಟ್ರಾಕ್ಟ್ ಮಾಡ್ತಾ ಇದೆ. ಓಕೆ, ವೈಟ್ ವಿಚ್, ಇದು ನೆಗೆಟಿವಿಟಿ ಕಾರ್ಡು. ವೈಟ್ ವಿಚ್ ಇದೆ, ಬ್ಲ್ಯಾಕ್ ವಿಚ್ ಅಲ್ಲ, ಅಷ್ಟೇ ಡಿಫ್ರೆನ್ಸ್. ಶೀಲ್ಡ್ ಓಲ್ಡ್ ಸ್ಕಿನ್, ಮತ್ತು ನೀವು ಆರಾಮಾಗಿ ಮೂವ್ ಆನ್ ಆಗ್ತೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸುತ್ತೆ. ನೀವು ಮೂವ್ ಆನ್ ಆಗ್ಬೋದು, ಆಗದೆ ಇರ್ಬೋದು, ಬಟ್ ನಿಮ್ಮ ಪರ್ಸನ್ಗಂತೂ ಹೀಗೆ ಅನಿಸುತ್ತೆ. ಓಕೆ ಗೈಸ್, ಫ್ಲೈಟ್, ನೀವು ಹಾರಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಫ್ಲೈಟಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕ್ರಿಯೇಟಿವಿಟಿ ಸೈಡ್ ತುಂಬ ಇಷ್ಟ ಆಗುತ್ತೆ ನಿಮ್ಮ ಪರ್ಸನ್ನಿಗೆ. ದಿ ಕ್ರೈಸ್ಟ್, ಮತ್ತು ನಿಮಗೆ ಒಂದು ಗಂಡು ದೇವರು ಇಷ್ಟ, ಗಣಪತಿ, ವಿಷ್ಣು, ಶಿವ, ಸೊ ಈ ಥರದವ್ರು ನಿಮಗೆ ತುಂಬ ಫೇವ್ರೆಟ್ ಗಾಡ್ ಇರ್ಬೋದು ಅಂತ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ. ಓಪನಿಂಗ್ಸ್, ಓಕೆ, ಒಂದು ಯಾವುದೇ ಒಂದು ನ್ಯೂ ಒಂದು ಅಡ್ವೆಂಚರು ಅಥವಾ ನೀವು ಏನಾದರೂ ಒಂದು ಹೇಳಿದ್ರೂ ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ತೀರಾ, ಖುಷಿಯಾಗಿ ನೀವು ಆ್ಯಕ್ಸೆಪ್ಟ್ ಮಾಡಿ ಅದ್ರ ಮೇಲೆ ನೀವು ಸ್ಟೆಪ್ಸ್ ತೊಗೊತೀರಾ, ಆ್ಯಕ್ಷನ್ ತೊಗೊತೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ. ಅದು ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆ ಅವರಿಗೆ. ಓಕೆ, ಮತ್ತು ನಿಮ್ಮಲ್ಲಿ ನೆಗೆಟಿವಿಟಿ ಏನಿದೆ, ನಿಮ್ಮ ತುಂಬ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಿದ್ದೀರಾ, ಅದು ನೀವು ಅದು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ ನಿಮ್ಮ ಪರ್ಸನ್ಗೆ. ಯಾಕಂದರೆ ಅವರು ನೆಗೆಟಿವ್ ಎನರ್ಜಿಯಲ್ಲಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಿಮ್ಮ ನೆಗೆಟಿವ್ ಸೈಡ್ ಅಂದರೆ ಏನು? ನೆಗೆಟಿವ್ ಯೋಚನೆ ಮಾಡೋದು, ನೆಗೆಟಿವ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡಿ ನೆಗೆಟಿವ್ ಥಿಂಗ್ಸ್ನ ನೀವು ಯೋಚನೆ ಮಾಡೋದು, ಇದಕ್ಕೆ ನೆಗೆಟಿವಿಟಿ ಅಂತಾರೆ. ಓಕೆ, ಮತ್ತು ನಿಮ್ಮ ಪರ್ಸನ್ಗೆ ಅನಿಸುತ್ತೆ ನೀವು ತುಂಬ ಫಿಸಿಕಲಿನೂ ಅಟ್ರಾಕ್ಟಿವ್ ಇದ್ದೀರಾ, ಮತ್ತು ಅದು ನೀಡ್ಸ್ ನೀವು ಚೆನ್ನಾಗಿ ಫುಲ್ಫಿಲ್ ಮಾಡ್ತೀರಾ, ಈ ರೀತಿ ಅನಿಸುತ್ತೆ ನಿಮ್ಮ ಪರ್ಸನಿಗೆ. ಅದು ಅವ್ರಿಗೆ ತುಂಬ ಇಷ್ಟ ನಿಮ್ಮಲ್ಲಿ. ಓಕೆ, ವೈಟ್ ವಿಚ್, ಮತ್ತು ನೀವೊಂದು ಲೈಟ್, ನಿಮ್ಮಲ್ಲಿ ಒಂದು ಲೈಟ್ ಇದೆ, ಎಲ್ಲಿ ಹೋದ್ರೂ ನಿಮ್ಮದು ನಿಮ್ಮ ಚಾಮ್ ಏನಿದೆಯೋ ಅದನ್ನ ಅಲ್ಲಿ ಬಿಟ್ಟು ಬರ್ತೀರಾ, ಅಲ್ಲಿ ಹಾಕ್ತೀರಾ, ನಿಮ್ಮ ಪ್ರೆಸೆನ್ಸ್ನ ಶೋ ಮಾಡ್ತೀರಲ್ಲ, ನೀವು ನಿಮ್ಮದು ಒಂದು ತನಾನ ಎತ್ತಿ ಹಿಡಿತೀರಲ್ಲ, ಅದು ನಿಮ್ಮ ಪರ್ಸನ್ಗೆ ಇಷ್ಟ ಆಗುತ್ತೆ. ಒಂದು ಗ್ರೂಪಲ್ಲಿದ್ರೂ ನಿಮ್ಮ ಪ್ರೆಸೆನ್ಸಲ್ಲಿ ಗೊತ್ತಾಗುತ್ತಲ್ಲ, ಅದು ನಿಮ್ಮ ಪರ್ಸನ್ಗೆ ಇಷ್ಟ ಆಗುತ್ತೆ. ಮತ್ತು ನೀವು ಏನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಬ್ಯಾಡ್ ಏನಾದರೂ ನಡೆದಿದ್ರೆ ಅದನ್ನು ಲೆಟ್ ಗೋ ಮಾಡಿ ಈಸಿಲಿ ಮೂವ್ ಆನ್ ಆಗ್ತೀರಾ, ಹೋಗಲಿ ಬಿಡು, ಇಗ್ನೋರ್ ಮಾಡ್ತೀರಲ್ವ, ಅದು ನಿಮ್ಮ ಪರ್ಸನ್ಗೆ ಇಷ್ಟ ಆಗುತ್ತೆ. ನಿಮ್ಮದೇನು ಕ್ರಿಯೇಟಿವಿಟಿ ಇದೆ, ಕ್ರಿಯೇಟಿವ್ ಸೈಡ್ ಇದೆ, ಇಮ್ಯಾಜಿನೇಷನ್ ಏನು ನೀವು ಇಮ್ಯಾಜಿನ್ ಮಾಡ್ಕೊತೀರಲ್ಲ ನೀವು, ಅದು ಅವರಿಗೆ ಅಟ್ರಾಕ್ಟ್ ಮಾಡುತ್ತೆ ಗೈಸ್. ನೀವು ಹಾಗಿದ್ರೆ ಹೇಗೆ ಇಲ್ಲಿಗೆ ಹೋಗೋಣವಾ, ನಾವು ಈ ಸಿಚುವೇಶನ್, ಹೈಪೋಥೆಟಿಕಲ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡೋದು, ಏನೇ ಇದ್ರೂ ಫನ್ ಲವಿಂಗ್ ಇದ್ದೀರಾ, ಮತ್ತು ಆ ಇಮ್ಯಾಜಿನೇಷನ್ ಏನು ಮಾಡ್ಕೊಂಡು ನೀವು ಮಾತಾಡ್ತೀರಲ್ಲ, ಅದೂ ಅವ್ರಿಗೆ ಇಷ್ಟ ಆಗುತ್ತೆ ಗೈಸ್. ಓಕೆ, ಎಸ್ಪೆಷಲಿ ರೀಡಿಂಗ್ ಗರ್ಲ್ಸ್ ನೋಡ್ತಾ ಇದ್ರೆ ತುಂಬ ಇಮ್ಯಾಜಿನ್ ಮಾಡ್ಕೊತೀವಲ್ವ, ಸೊ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಏನಾದರೂ ಕೇಳಿದರೆ ಎಲ್ಲಿಗೆ ಹೋಗಬೇಕು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತೀರಲ್ಲ, ಆ ರೀತಿ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತು ಕ್ರೈಸ್ಟ್, ನೀವು ಸ್ಪಿರಿಚುವಲ್ಲೂ ಇದ್ದೀರಾ, ನೀವು ಮಾಡ್ರನ್ನೂ ಇದ್ದೀರಾ, ನೀವು ಸ್ಪಿರಿಚುವಲ್ಲೂ ಇದ್ದೀರಾ, ಸೊ ಅದು ಬ್ಯಾಲೆನ್ಸ್ ಆಗ್ತಿರಲ್ಲ, ಅದು ತುಂಬ ಇಷ್ಟ ನಿಮ್ಮ ಪರ್ಸನ್ಗೆ. ಮತ್ತು ಓಪ್ನಿಂಗ್ಸ್, ಅದೇ ಹೇಳಿದ್ನಲ್ವಾ, ಏನೇ ಒಂದು ನ್ಯೂ ಥಿಂಗ್ಸ್ನ ಹೇಳಿದ್ರು, ಇದಕ್ಕೆ ಬರ್ತೀಯಾ, ಅಲ್ಲಿಗೆ ಬರ್ತೀಯಾ, ಇದನ್ನು ಮಾಡೋಣ ಅಂತ ಹೇಳಿದರೆ ನೀವು ಖುಷಿಯಾಗಿ ಆ್ಯಕ್ಸೆಪ್ಟ್ ಮಾಡ್ತೀರಾ ಅದನ್ನು, ಖುಷಿಯಾಗಿ ನಿಮಗೆ ಇಷ್ಟ ಇಲ್ಲದೇ ಇದ್ರೂ ಇನ್ನೊಬ್ರು ಇಷ್ಟಕ್ಕಾಗಿ ನೀವು ಅದರಲ್ಲಿ ಸಪೋರ್ಟಿಂಗ್, ಕೇರಿಂಗ್ ಇರ್ತೀರಲ್ಲ, ಅದು ನಿಮ್ಮ ಪರ್ಸನ್ಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ, ಅದು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಗೈಸ್. ಏಸ್ ಆಫ್ ಕಪ್ಸ್, 9 of wands, ದಿ ಸನ್. ಓಕೆ, ನೀವು ತುಂಬ ಅಟ್ರಾಕ್ಟಿವ್ ಇದ್ದೀರಾ, ತುಂಬ ನೀವು ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಇದ್ದೀರಾ, ತುಂಬ ಅಟ್ರಾಕ್ಷನ್ನೇ ಜಾಸ್ತಿ ಇರೋದು, ಇನ್ಫ್ಯಾಚುವೇಷನ್ನೇ ಜಾಸ್ತಿ ಇರೋದು, ವೇಟ್ ಮಾಡ್ತಾ ಇದ್ದೀರಾ ನೀವು ಇವ್ರಿಗೆ ಗೊತ್ತಿದೆ, ನಿಮ್ಮ ಪೇಷನ್ಸು ಇವ್ರಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಫಿಯರ್ಸ್ ಇದ್ದೀರಾ ನೀವು. ಓಕೆ, ಸ್ವಲ್ಪ ಜೋರಿದ್ದೀರಾ ನೀವು. ಓಕೆ, ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತೀರಾ,
ಮತ್ತು ಬೇಗ ಬೇಗ ಆ್ಯಕ್ಷನ್ ತೊಗೊತೀರಾ, ಕ್ವಿಕ್ ಇದ್ದೀರಾ ನೀವು, ಅಂದರೆ ಬೇಗ ಬೇಗ ಮಾಡ್ತೀರಾ ಎಲ್ಲ ಏನೇ ಕೆಲಸ ಮಾಡೋದು, ಸ್ಲೋ ಮಾಡೋದಿಲ್ಲ, ಬೇಗ ಬೇಗ ಮುಗಿದ್ಬಿಡ್ಬೇಕು. ಓಕೆ, ಆ ರೀತಿ. ಬಟ್ ಈಗ ನಿಮ್ಮ ಪರ್ಸನ್ಗೆ ನೀವು ವೇಟ್ ಮಾಡ್ತಾ ಇದ್ದೀರಾ, ಅವ್ರು ಬರ್ತಾರೋ ಇಲ್ವೋ ಅಂತ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೀರಾ ನೀವು. ಮತ್ತು ನೀವು ಸ್ಟೇಬಲ್ ಇದ್ದೀರಾ ತುಂಬ ಕರಿಯರಲ್ಲಿನೂ, ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಇದ್ದೀರಾ. ಲೈಫಲ್ಲಿ ನಿಮ್ಮ ಹತ್ರ ಎಲ್ಲ ಇದೆ, ಬ್ಯೂಟಿ ಇದೆ, ಕರಿಯರಲ್ಲೂ ಇದೆ, ನಿಮ್ಮ ಪರ್ಸ್ನಲ್ ಲೈಫ್ ರಿಲೇಷನ್ಶಿಪ್ ಕೂಡ ನಿಮ್ಮದು ಚೆನ್ನಾಗಿರುತ್ತೆ ಅಂತ ನಿಮ್ಮ ಪರ್ಸನ್ ಹಂಗೆ ಅಂದ್ಕೊಂಡು ಅದು ಅವರು ಅದಕ್ಕೆ ಅವ್ರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ನಿಮ್ಮದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದೆ, ನಿಮ್ಮದು ಸಾಫ್ಟ್ ಸೈಡ್ಗಿಂತ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದೆ, ಅವರಿಗದು ಇಷ್ಟ. ಬಟ್ ನಿಮ್ಮ ಮನಸ್ಸು ತುಂಬ ಸಾಫ್ಟ್ ಇದೆ ಗೈಸ್, ಮಗು ಥರ ಇದೆ, ಅದೂ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಫೈಲ್ 3 ಯಾರು ನೈಟ್ ಆಫ್ ವಾಂಡ್ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.